ನಮ್ಮ ತಮ್ಮ ಹೊರಗೆ ಮತ್ತು ಒಳಗೆ ಬೇಗ ಬರೋಂಗಿಲ್ಲ ಸುತ್ತಗಡೆ ಯಾಕೋ ಬಂದಿಲ್ಲ, ಹಾಗಾಗಿ ಕಸ ಶಾವಿಗೆ ತೊಗೊಂಬರಕ್ಕೆ ಹೋಗ್ಬೇಕು. ನಾನು ಕ್ಯಾಶ್ ತಂದಿಲ್ಲ, ಫೋನ್ಪೇ ಐತೆ ಇಲ್ಲ ಗೊತ್ತಿಲ್ಲ ಅವ್ರ ಕಡೆ. ಇಲ್ಲಾಂದ್ರೆ ಮತ್ತೆ ಮನೆಗೆ ಹೋಗಿ ವಾಪಸ್ ಇಸ್ಕೊಂಡು ಬರ್ಬೇಕು. ಹೊರಗೆ ಹೋಗಿ ಬಂದಿಲ್ಲ, ಸ್ವಲ್ಪ ಟೀ ಕುಡಿಬೇಕು ಅನಿಸ್ತಾ ಐತಿ. ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ, ಈಗ ಆನ್ ದ ವೇ ಇದ್ದಾರೆ. ಮಮ್ಮಿ ಆಲ್ರೆಡಿ ಹತ್ರ ಇದ್ದಾರೆ, ಭಾಳ ದೂರ ಏನಿಲ್ಲ. ಅಲ್ಲಿಂದ ಬಂದಿಲ್ಲ, ಬರ್ತಿದ್ರು ಸಾಯಂಕಾಲ ಅಷ್ಟಿಗೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಬಂದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಭೂಮಿಕಾ ಟಿ ಲಾಗ್ಸ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ ಅಂತ. ನಾವು ಇವತ್ತು ಫ್ರೆಶಪ್ ಎಲ್ಲ ಆದ, ನಾನು ಫ್ರೆಶಪ್ ಆಗಿ ಟೀ ಕುಡಿತಾ ಇದ್ದೀನಿ ನೋಡಿ. ಆಮೇಲೆ ನನ್ನ ತಮ್ಮ ಈಗ ಅಲ್ಲ ಫ್ರೆಶಪ್ಪು, ಅವನಿಗೂ ಟೀ ಬೇಕಂತ ಇವಾಗ ಅವನಿಗೆ ಸ್ವಲ್ಪ ಬಿಸಿ ಮಾಡ್ತೀನಿ. ಅದಕ್ಕೆ ಒಟ್ಟಿಗೆ ಬೇಗ ಬ್ರಷ್ ಮಾಡೋ ಅಂದರೆ ಮಾಡಲ್ಲ. ಆಮೇಲೆ ನಾನು ಮತ್ತೊಮ್ಮೆ ಬಿಸಿ ಮಾಡಿ ಕೊಡಬೇಕು ಅವನಿಗೆ. ಈ ರೀತಿ ನಮ್ಮ ಮನೇಲಿ ಒಂದು ಸ್ವಲ್ಪ ನೀರು ತೊಗೊಂಬರ್ಬೇಕು. ಹಂಗಾಗಿ ಇದನ್ನು ಟಾಕಿಗೆ ಹಾಕ್ಬೇಕು. ಟಾಕಿ ಬಚ್ಚಲ ಮನೆಯಾಗ ಐತಿ, ತೊಗೊಂಬರೋದು ಮನೆ. ನಮ್ಮ ಪಪ್ಪ ಇಲ್ಲಿ ತರಕಾರಿ ಹೆಚ್ಚಿ ಕೊಡ್ತಾ ಇದ್ದಾರೆ ಮಮ್ಮಿಗೆ. ನೋಡಿ ಟಾಕಿಲಿ ಇಟ್ಟಾರ ಮಮ್ಮಿ. ಒಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಟ್ಟಾರ, ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೊಳೆದು ನೀರು ಹಾಕ್ಬೇಕು, ಫಿಲ್ಟ್ರ್ ನೀರನ್ನ. ಪ್ಲಾಸ್ಟಿಕಲ್ಲಿ ಬರೋದಲ್ಲ, ಹಾಗಾಗಿ ನಾವು ಆಲ್ಮೋಸ್ಟ್ ಟಾಕಿ ಸುರು ಬಿಡ್ತೀವಿ ಅಂದ ತಕ್ಷಣ. ನಿನ್ನೆ ಇದಕ್ಕೆ ವಾಶ್ ಮಾಡೋಕೆ ಇಟ್ಟಿದ್ರು ಮಮ್ಮಿ ಟಾಕಿ, ಹಾಗಾಗಿ ಹಾಕಿಲ್ಲ, ಇಲ್ಲೇ ಇಟ್ಟಿದ್ವಿ. ಸ್ಟೇಟಿನಾಗ್ರಿ ಮಿನ್ನು ನಿನ್ನ ಟೀ ಬಿಸಿ ಆಯ್ತು ನೋಡಿ, ಗ್ಯಾಸ್ ಆಫ್ ಮಾಡಿ. ಇಲ್ಲಿ ನಮ್ಮ ಮಮ್ಮಿ ಕೂತ್ಕೊಂಡಾರ ಬಿಸಿಲಿಗೆ ನೋಡಿರಿ. ಬಿಸಿಲು ಒಳಗೆ ಬರ್ತದೆ, ನಮ್ಮ ಮನೆ ಒಳಗೆ ಅಲ್ಲಿ ಮಟ್ಟ ಬಿಸಿಲು ಬರ್ತೈತಿ. ಆಲ್ರೆಡಿ ಇನ್ನು ಸ್ವಲ್ಪ ಹಿಂದಕ್ಕೆ ಬರುತ್ತೆ, ಅಲ್ಲಿ ಮಟ್ಟ ಬರ್ತೈತಿ ನೋಡಿ. ಇವತ್ತು ರಂಗೋಲಿನ ಹಾಕಿದ್ದು ಬೇಗ ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೀರು ಹಾಕ್ತೀವಂತ. ಸ್ಟೇಟ್ನ ಏನು ತೊಗೊಂಡೆ ಫ್ರೆಂಡ್ಸ್? ಇವಾಗ ಹೋಗಿ ಬರ್ತೀವಿ ಬನ್ನಿ, ಹಂಗೆ ಹೋಗ್ತಾ ಹೋಗ್ತಾ ಲಾಗ್ ಮಾಡ್ತೀವಿ. ಸ್ಟೇಟ್ನ ನಮ್ಮ ತಮ್ಮ ಹೊರಗೆ ಮತ್ತು ಒಳಗೆ ಬೇಗ ಬರೋಂಗಿಲ್ಲ ನೋಡಿ. ಕಸದ ಗಾಡಿ ಯಾಕೋ ಬಂದಿಲ್ಲ, ಹಾಗಾಗಿ ಕಸ ಬಾ. ಇಲ್ಲಿ ಕಸದ ಡಬ್ಬಿ ಇದೆ ರೋಡಲ್ಲಿ, ಎಲ್ಲ ಹಾಕ್ತೀವಿ. ಯಾಕಪ್ಪ ಅಂದರೆ ಕಸದ ಗಾಡಿ ಬಂದೇ ಇಲ್ಲ, ಸ್ಟಾಕ್ ಆದರೆ ಭಾಳ ಇದಾಕೈತಿ. ಹಾಗಾಗಿ ಫ್ರೆಂಡ್ಸ್ ನೀರು ನಿಂತ್ಕೊಳಕ್ಕೆ ಬಂದೀವಿ ಇಲ್ಲಿ. ನೆಕ್ಸ್ಟು ಅಲ್ಲಿ ಶಾವಿಗೆ ತೊಗೊಂಬರಕ್ಕೆ ಹೋಗ್ಬೇಕು, ನೋಡಬೇಕು. ನಾನು ಕ್ಯಾಶ್ ತಂದಿಲ್ಲ, ಫೋನ್ಪೇ ಐತೆ ಇಲ್ಲ ಗೊತ್ತಿಲ್ಲ ಅವ್ರ ಕಡೆ, ನೋಡ್ಬೇಕು. ಇಲ್ಲಾಂದ್ರೆ ಮತ್ತೆ ಮನೆಗೆ ಹೋಗಿ ವಾಪಸ್ ಇಸ್ಕೊಂಡು ಬರ್ಬೇಕು. ನೋಡೋಣಂತೆ. ಸ್ಟೇಟಿನಾಗಿರಿ ಮತ್ತು ಲಾಕ್ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್ ಶಾವಿಗೆ ತೊಗೊಂಬಂದ್ವಿ, ಶಾವಿಗೆ ಮತ್ತು ನೀರು 1 kg ತೊಗೊಂಬಂದ್ವಿ. 70 ರೂಪಾಯಿ ಅಂತ 1 kgಗೆ. ಇಲ್ಲಿ ಸ್ಟೇಟಿನಾಗಿರಿ, ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀವಿ ಅಂತ. ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ಬ್ರೆಡ್ಡು, ಆಮೇಲೆ ಇಲ್ಲಿ ಕೇಕ್ ತೊಗೊಂಬಂದ್ವಿ ನೋಡಿ. ಆಮೇಲೆ ಬಿಸ್ಕಿಟ್ ತೊಗೊಂಬಂದು, ಬಿಸ್ಕಿಟ್ ರೇಟಿ ಫ್ರಿಜ್ನಾಗ ತಮ್ಮ ಏಯ್ ಮೆಣ್ಸಿನ್ಕಾಯಿ ತುಳಿತೇವೆ ನೋಡಿ ನೋಡಿರಿ. ಬಿಸ್ಕಿಟ್ಸ್ ತೊಗೊಂಬಂದ್ವಿ. ಈಗ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಬರ್ಬಂದು ಮಮ್ಮಿ ಹೇಳಿದ್ರೆ ತೊಗೊಂಬಂದ್ವಿ. ನೀವು ನೋಡ್ರಲ್ಲಿಗೆ ತಡಿ, ಈಗ ಬೇಡ, ಟೀ ಕುಡಿದು ಆಮೇಲೆ ಕೊಡ್ತೀನಿ ಅಂತ. ಸ್ಟೇಟಿನಾಗಿರಿ ಒಂದು ಸ್ವಲ್ಪ ಟೀ ಮಾಡಿ ಆಮೇಲೆ ಹಾಕೊಂಡು ಮಾಡ್ತೀನಿ. ಹೊರಗೆ ಹೋಗಿ ಬಂದಿಲ್ಲ, ಸ್ವಲ್ಪ ಟೀ ಕುಡಿಬೇಕು ಅನಿಸ್ತಾ ಐತಿ. ಹಾಯ್ ಫ್ರೆಂಡ್ಸ್, ನಾನು ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವಾಗ ಸಾಯಂಕಾಲ ಒಂದು 6 ಗಂಟೆ ಆಗಿದೆ ಆಲ್ರೆಡಿ ಟೈಮು. ಒಂದು ಸ್ವಲ್ಪ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಪ್ಪಾಗೆ ಕಾಫಿ ಮಾಡಿಕೊಟ್ಟೆ ಆಲ್ರೆಡಿ. ಇನ್ನು ಸ್ವಲ್ಪ ಕಾಫಿ ಪೌಡ್ರ್ ಇದೆ, ನಮಗೂ ಕೂಡ ಕಾಫಿ ಆಗುತ್ತೆ. ಹಾಲೆಲ್ಲ ಬಿಸಿ ಮಾಡಿರ್ತೀನಿ, ಕಾಫಿ ಪೌಡ್ರ್ ಕೂಡ ಹಾಕಿನಿ ಗ್ಲಾಸಲ್ಲಿ. ಇವಾಗ ಒಂದು ಸ್ವಲ್ಪ ಬ್ರೆಡ್ ಆಮ್ಲೆಟ್ ಮಾಡ್ಕೊತಿದ್ದೀನಿ. ಒಂದು 4 ಪೀಸ್ ಬ್ರೆಡ್ ಇದ್ದಾವೆ, ಹಾಗಾಗಿ ಒಂದು 3 ಮೊಟ್ಟೆ ತೊಗೊಂಡು
ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಕೋಸ್ ಇತ್ತು, ಬಟ್ ಯಾಕೋ ಚಾಕೋಸ್ ತಿನ್ನಂಗೆ ಅನಿಸ್ಲಿಲ್ಲ, ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ತಮ್ಮ ಅಲ್ಲಿ ಕ್ಲಾಸ್ ಕೇಳ್ತಾ ಇದ್ದಾನೆ, ಹಂಗಾಗಿ ಬಂದಿಲ್ಲ. ನಂಗೆ ಅವನು ಬರ್ತಿದ್ದಿಲ್ಲ ಹೆಲ್ಪ್ ಮಾಡೋಕ್ಕೆ. ನಂಗೆ ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ, ಅವ್ರಿಗೆ ಬಂದಿಲ್ಲ. ಬರ್ತಿದ್ರು ಸಾಯಂಕಾಲ ಅಷ್ಟಿಗೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಬಂದಿಲ್ಲ. ಯಾಕೋ ಗೊತ್ತಿಲ್ಲ, ಲೇಟ್ ಆಯಿತು ಅನಿಸುತ್ತೆ. ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಬರ್ತಾರೋ ಅಥವಾ ರಾತ್ರಿ ಬಂದರೂ ಬರ್ಬೋದು, ನೋಡೋಣಂತೆ. ಅದಕ್ಕೆ ನಾನು ಮತ್ತು ನಮ್ಮ ತಮ್ಮಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀವಿ. ಮತ್ತು ನಮ್ಮ ಪಪ್ಪ ಕೂಡ, ನಮ್ಮ ಪಪ್ಪ ಇದ್ದಾರೆ, ನಮ್ಮ ಮಮ್ಮಿ ಇಲ್ಲ, ಊರಿಗೆ ಹೋಗ್ಯಾರ. ಬರ್ತಾರೆ ಇವತ್ತು ನೈಟು, ಇಲ್ಲಾಂದರೆ ಬೆಳಗ್ಗೆ ಬರ್ತಾರೆ. ಹೋಗಿ ಅನ್ನ ಮಾಡಿಟ್ಟಿನಿ ಆಲ್ರೆಡಿ, ಆಮೇಲೆ ಹಾಲು ಕೂಡ ಬಿಸಿ ಮಾಡಿಟ್ಟಿನಿ, ಹಂಚು ಕಾಯಕ್ಕೆ ಇಟ್ಟಿನಿ. ಇವಾಗ ಆಲ್ರೆಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡೋದಷ್ಟೇ ಸಿಂಪಲ್ಲಾಗಿ ಬೇಗ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀವಿ. ಸ್ಟೇಟಿನಾಗಿರಿ. ಬ್ರೆಡ್ ಆಮ್ಲೆಟ್ ತಿಂತಾಯಿದ್ದೀವಿ. ಆಮೇಲೆ ಕಾಫಿ ಕೂಡ ಆಯಿತು ಆಲ್ರೆಡಿ. ನಂದು ನೆನಪಾಗಿಲ್ಲ ತೋರಿಸೋದು, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಸ್ಟೇಟಿನಾಗಿರಿ. ಫ್ರೆಂಡ್ಸ್, ನಾನು ಇವಾಗ ರಾತ್ರಿಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ, ನಾನು ಮತ್ತು ನಮ್ಮ ತಮ್ಮ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಒಂದು ಕುಕ್ಕಿಂಗ್ ರೆಸಿಪಿ ಅಂತ ತೋರಿಸಲ್ಲ ನಾನು ಫುಲ್ಲು, ಯಾಕಂದ್ರೆ ಸ್ಟೋರೇಜ್ ಇಲ್ಲ ಮೊಬೈಲಲ್ಲಿ, ಯಾವ್ದಾರು ಸಂಬಂಧ ಇಲ್ಲ ಅಂದ್ರೆ ಶೂಟ್ ಮಾಡ್ತಿದ್ದೆ ಫುಲ್ಲು. ಹಾಗಾಗಿ ಈಗ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ, ನಾನು ಮತ್ತು ನಮ್ಮ ತಮ್ಮ. ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ, ಬರ್ತಾ ಇದ್ದಾನೆ ಅಂತ ಫೋನ್ ಮಾಡಿದ್ರು, ಆನ್ ದ ವೇ ಇದ್ದಾರ. ಹಾಗಾಗಿ ಅವ್ರು ಬರೋಷ್ಟಿಗೆ ಎಗ್ ರೈಸ್ ಮಾಡಿಬಿಡೋಣ ಅಂತ. ಸಾಂಬಾರು ಗಿಂಬಾರು ಮಾಡೋಕ್ಕೆಲ್ಲ ಆಗಲ್ಲ ನನಗೆ, ಹಾಗಾಗಿ ಇಲ್ಲಿ ರೈಸ್ ಮಾಡಿ ಇಟ್ಟೀನಿ ಆಲ್ರೆಡಿ. ನಾನು ನಿಮಗೆ ಆವಾಗ ತೋರಿಸಿದ್ದೆ ಅನಿಸ್ತತಿ, ಗೊತ್ತಿಲ್ಲ ತೋರಿಸಿನಿ ಈಗಂತೂ. ಹಾಗಾಗಿ ಸಾಂಬಾರಂತೂ ಇಲ್ಲ. ನಮ್ಮ ಮಮ್ಮಿ ಬೆಳಗ್ಗೆ ಮಾಡಿ ಹೋಗಿದ್ರು, ಮಧ್ಯಾಹ್ನಕ್ಕೆ ಆಯಿತು, ನಾವು ಊಟ ಮಾಡಿದ್ವಿ. ನಾನು ಮತ್ತು ಪಪ್ಪ 8:00 ಮತ್ತು ನಮ್ಮ ತಮ್ಮ ಊಟ ಮಾಡಿದ್ವಿ. ಬಟ್ ಈಗ ನೈಟ್ ಮಾಡೋಕ್ಕಂತೂ ನನಗೆ ಸಾಂಬಾರು ಗಿಂಬಾರೆಲ್ಲ ಆಗಲ್ಲ. ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಮತ್ತು ಹೆಂಗೂ ಫ್ರಿಜ್ಜಲ್ಲಿ ಎಗ್ ಇತ್ತು ನೋಡಿ, ಹಾಗಾಗಿ ಸುಮ್ಮನೆ ಎಗ್ ರೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು. ನಾಳೆ ಟ್ಯೂಸ್ಡೇ, ಹಂಗಾಗಿ ನಾಳೆ ನಾವು ಎಗ್ ಏನು ತಿನ್ನೋದಿಲ್ಲ, ಇವತ್ತು ಮಾಡ್ಕೊಳ್ಳೋಣ ಅಂತ. ಶನಿವಾರ ಶುಕ್ರವಾರ ಅಷ್ಟು ನಿಲ್ಸಲ್ಲ, ತಿಂತೀವಿ. ಮಂಗಳವಾರ ಮತ್ತು ಶನಿವಾರ ತಿನ್ನಲ್ಲ. ಹಂಗೇನಾದರೂ ಡಿಪೆಂಡ್, ತಿಂತೀವಿ ಇಲ್ಲಾಂದ್ರೆ ಬಿಡ್ತೀವಿ, ತಿನ್ನಲ್ಲ. ಬಟ್ ಮಂಗಳವಾರ ಮತ್ತು ಶನಿವಾರ ಮಾತ್ರ ಕಂಪಲ್ಸರಿ ತಿನ್ನೋದಿಲ್ಲ ನಾವು ಎಗ್ಗು ಏನು ನಾನ್ ವೆಜ್ಜು. ನೋಡಿ, ಮಧ್ಯಾಹ್ನ ತಿನ್ನಬೇಕು ಇಲ್ಲ ಸಾಯಂಕಾಲ ತಿನ್ನಬೇಕು ಅಂತ ತಂದಿದ್ದು. ನಾವು 3 ತಂದಿದ್ವಿ. ನಮ್ಮ ಮಮ್ಮಿ ಸಾಯಂಕಾಲ ಬರ್ತೀನಿ ಅಂತ. ಟೀ ಬದಲು ಇದನ್ನ ಚಾಕ್ಲೇಟ್ಸ್ ಹಾಕ್ಕೊಂಡು ಹಾಲಲ್ಲಿ ನನ್ನ ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮಮ್ಮಿ ಬರಲಿಲ್ಲ, ಯಾಕಂದರೆ ನೈಟ್ ಬರೋಕ್ಕಾಗುತ್ತೆ. ಮಮ್ಮಿ ಬರ್ತೀನಿ ಅಂದಿದ್ರಿ ಸಾಯಂಕಾಲ. ಮಮ್ಮಿ ಬರ್ತೀನಿ ಅಂತ ಹೇಳಿದ್ರು, ಸಾಯಂಕಾಲ ಬಂದೇ ತಿನ್ಬೇಕಂತಿಲ್ಲ, ಮಮ್ಮಿ ತಿನ್ಬೇಕಂತ 3 ತಂದಿದ್ವಿ. ಆಮೇಲೆ ಈಗ ನಾವು ತಿಂದ್ಬಿಟ್ಬೇಕಂದ್ರೆ ಮತ್ತೆ ಮಮ್ಮಿ ತಿನ್ನೋದು ನಮ್ಗೆ ಅವ್ರ ಆಸೆ, ಮಮ್ಮಿ ತಿನ್ಬೇಕು ಅನಿಸ್ತತಿ, ಹಂಗಾಗಿ ತಿಂತಾ ಇಲ್ಲ. ಆಸೆ ಅನ್ಸಲ್ಲ, ಭಾಷೆ ಕೂತಿ ಹೇಳ್ತಿದ್ವ. ಈಗ ಅನ್ನ ಸಾಂಬಾರು ಹಂಗಾಗಿ ಸುಮ್ಮನೆ ನಾಳೆ ಬೆಳಗ್ಗೆ ಅದು ಇಂಥವೆಲ್ಲ ಸ್ವಲ್ಪ ಅನಿಸ್ತದೆ ಜಾಸ್ತಿ. ಇಂಥದ್ದು ಕುರ್ಕುರಿ, ಆಮೇಲೆ ಒಟ್ಟು ಈ ಥರ ಸ್ವಲ್ಪ ಅದು ಬಾಜು ಅದಕ್ಕೆ ಬೇಗ ಈಗ ಬೇಗ ಮಾಡೋಣ. ಯಾಕಂದ್ರೆ ಈಗ ಆನ್ ದ ವೇ ಇದ್ದಾರೆ ಮಮ್ಮಿ, ಆಲ್ರೆಡಿ ಹತ್ರ ಇದ್ದಾರೆ, ಭಾಳ ದೂರ ಏನಿಲ್ಲ. ಹಾಗೆ ಬೇಗ ಏನಕ್ಕೆ ಈರುಳ್ಳಿ ಕಟ್ ಮಾಡ್ತದಾನ, ಬೇಗ ಎಲ್ಲ ಕಟ್ ಮಾಡ್ಕೊಂಡು ನಿಮ್ಗೆ ಕಂಟಿನ್ಯೂ ಮಾಡ್ತಿಲ್ಲ. ಸ್ಟೇಟಿನಾಗಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ, ಎಲ್ಲ ಕಟ್ ಮಾಡಿದ್ದಾನೆ ನನಕ. ಈಗ ಇದು ಒಂದು ಟೊಮೆಟೊನ ಕಟ್ ಮಾಡ್ತಿದ್ದಾನೆ, ಸ್ವಲ್ಪ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಕೊಡ್ತಾನೆ. ಇವಾಗ ನಾನು ಬೇಗ ರೆಡಿ ಮಾಡ್ಕೊತೀನಿ. ಈ ಕಡೆ ಇವಾಗ ಪ್ಯಾನ್ ಎಲ್ಲ ಐತ್ರಿ, ಕೇಳೋದು ಸ್ವಲ್ಪ ಸೈಡ್ ಆಗೋಣ. ಇದ್ರಾಗಿರೋ ನೀರೆಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಆಯಿಲ್ ಹಾಕಂತೆ. ಬೇಗ ಇವಾಗ ಮಾಡ್ಬೇಕು, ಟೈಮ್ ಇಲ್ಲ. ಬರ್ತಾ ಇದ್ದಾರೆ ಮಮ್ಮಿ. ಮತ್ತು ಬಂದ ಮೇಲೆ ಸುಮ್ಮನೆ ಮಾತಾಡ್ಕೊಂತಂಗೆ ಹೆಂಗೆ ಕುತ್ಕೊಂಡ್ಬಿಡ್ತೀವಿ, ಆಗೋದಿಲ್ಲ ಮಾಡೋಕ್ಕಂತೇಳಿ ಈಗ ರೆಡಿ ಮಾಡ್ತೇವೆ. ಇಷ್ಟ ಓಕೆ. ಇದನ್ನು ಫ್ರಿಜ್ಜಲ್ಲಿ ಕರಿಬೇವು ಇದೆ, ಡಬ್ಬಿ ಒಂಚೂರು ಹಾಟ್ ಬಾಕ್ಸ್ ಇಲ್ಲಿದೆ.
ಮೆಲ್ಲಕ್ಕೆ ಹಾಕು ಡೋರ್ ಓಪನ್ ಮಾಡಿ ಮೆಲ್ಲಕ್ಕೆ ತೆಗಿಯಲ್ಲಿ. ಓಕೆ ಡನ್. ಇವಾಗ ನಾನು ಈರುಳ್ಳಿ ಹಾಕ್ತೇನೆ ಫಸ್ಟು, ಯಾಕೆಂದ್ರೆ ಈಗ ಕರಿಬೇವು ಹಾಕ್ಬಿಟ್ರೆ ಎಲ್ಲ ಕಡೆ ಎಣ್ಣೆ ಸಿಡಿಬಿಡ್ತೈತಿ. ಫಸ್ಟ್ ಈರುಳ್ಳಿ ಕರಿಬೇವು ಹಾಕ್ಕೊಂತ ಇದೆ ನೋಡಿ. ಲಾಸ್ಟ್ ಸ್ವಲ್ಪ ಈರುಳ್ಳಿ ಹಾಕಿ ಮೇಲೆ ಕರಿಬೇವು ಹಾಕಿದರೆ ಈಸಿ ಆಗುತ್ತೆ, ಅಂದರೆ ಎಣ್ಣೆ ಅದು ಸಿಗಲ್ಲ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ, ನೆಕ್ಸ್ಟ್ ಟೊಮೆಟೊ ಹಾಕೋಣ. ಫ್ರೆಂಡ್ಸ್ ಇವಾಗ ನೋಡಿ ಆಲ್ರೆಡಿ ರೆಡಿ ಆಯಿತು. ನಾನು ಫೋನ್ ಬಂದಿತ್ತು ನಮ್ಮ ಅಂಟಿದು, ನಮ್ಮ ಹೆಮಚ್ಕೊಂಬಂದು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ರೆಡಿ ಆಯಿತು. ನಮ್ಮ ಮಮ್ಮಿ ಕೂಡ ಬರ್ತಾ ಇದ್ದಾರಂತೆ, ರಾಣೆಂಬ್ರಲ್ಲಿ ಇದ್ದಾರಂತೆ. ಅಷ್ಟರಲ್ಲಿ ಈಗ ರೆಡಿ ಕೂಡ ಆಗ್ತಾಯಿದೆ ನೋಡಿ. ಗ್ಯಾಸ್ ಬಂದ್ ಮಾಡಿದ್ರೆ 2 ಎಗ್ ಹಾಕಿರೋದು, ಎಷ್ಟು ಕೊಂಡು ಆದಂಗೆ ಆಗೈತೆ ನೋಡಿ. 4 ತೊಗೊಂಡಿದ್ದೆ, 2 ಇಲ್ಲೇ ಇದು. ಹಾಂ ಸರಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಅನ್ನ ಹಾಕಿ ಕಾಲ್ಸಿದ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಸ್ಟಿಕ್